ಏನು ಅಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಕಳೆದ 82 ದಿನಗಳಿಂದ ಜಂಗಮಕೋಟೆ ಹೋಬಳಿ 13 ಹಳ್ಳಿಗಳ ರೈತರ ಜಮೀನು ಕೈಗಾರಿಕೆ ಸ್ಥಾಪನೆಗೆ ವಶಪಡಿಸಿಕೊಳ್ಳಲು ಕೋಡಿಹಳ್ಳಿ ರಾಜ್ಯ ರೈತ ಸಂಘದ ನಾಯಕತ್ವದಲ್ಲಿ ಧರಣಿ ಪ್ರಾರಂಭಿಸಿದ ಒಂದು ವಾರಕ್ಕೆ ಅವರಿಗೆ ವಿರೋಧವಾಗಿ ಮತ್ತೊಂದು ರೈತ ಸಂಘದ ಹೆಸರಲ್ಲಿ ನಾವು ಭೂಮಿ ಕೊಡಲು ಸಿದ್ಧ, ನಮಗೆ ಹೆಚ್ಚಿನ ದರ ನೀಡಿ ಎಂದು ಒತ್ತಾಯಿಸಿ ಧರಣಿ ಆರಂಭಿಸಿತು. ಆದರೆ ಭೂಮಿ ಕೊಡುವುದಿಲ್ಲ ಎಂದು ನಡೆಸುತ್ತಿರುವ ರೈತರ ಚಳುವಳಿ ದಿನೇ ದಿನೇ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಾ ಹೋಯಿತು. ಅವರನ್ನು ಮನವೊಲಿಸಲು ಕೆಐಎಡಿಬಿ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ತೀವ್ರ ಪ್ರಯತ್ನ ನಡೆಸುತ್ತಾ ಬರ್ತಿದ್ರು. ಆದರೆ ಇವರ ಧರಣಿ ಸ್ಥಳಕ್ಕೆ ಯಾರೂ ಬರಲಿಲ್ಲ ಎಂದು ಆಕ್ರೋಶಗೊಂಡ ಭಕ್ತರಹಳ್ಳಿ ಪ್ರತೀಶ ತಂಡ ಮೊನ್ನೆ ರಾತ್ರಿ ಶಿಡ್ಲಘಟ್ಟ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಪಂಚಿನ ಮೆರವಣಿಗೆ ನಡೆಸಿ ನಿನ್ನೆ ಬೆಳಗ್ಗೆಯಿಂದ ಉಪವಾಸ ಸತ್ಯಾಗ್ರಹ ಕುಳಿತುಕೊಂಡಿದ್ರು. ನಿನ್ನೆ ಕೋಡಿಹಳ್ಳಿ ಬಣದಿಂದ ನಡೆದ ಬೃಹತ್ ಬೈಕ್ ರ್ಯಾಲಿ ವಿಧಾನಸೌಧ ಕಡೆ ಹೋಗುವುದನ್ನು ತಡೆಯಲು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ತಲೆಕೆಡಿಸಿಕೊಂಡಿತ್ತು. ಹಾಗಾಗಿ ಇವರ ಧರಣಿ ಕಡೆ ಗಮನ ನೀಡಲಾಗಿಲ್ಲ ಎಂದು ಡಿಸಿ ಪ್ರಭು ಇಂದು ಇವರ ಧರಣಿ ಬಳಿ ಬಂದು ಮಾತನಾಡಿ, ನಿಮ್ಮ ಬೇಡಿಕೆ ಪರಿಗಣನೆಗೂ ಅವಕಾಶ ನೀಡುತ್ತೇವೆ. ಆದರೆ ಕೆಐಎಡಿಬಿ ಅಧಿಕಾರಿಗಳೊಟ್ಟಿಗೆ ಮಾತನಾಡಿ ದಿನಾಂಕ ನಿಗದಿಗೊಳಿಸುತ್ತೇವೆ, ಅಲ್ಲಿ ಏನು ತೀರ್ಮಾನವಾಗುತ್ತೋ ನೋಡೋಣ ಎಂದು ಭರವಸೆ ನೀಡಿದ ಮೇಲೆ ಉಪವಾಸ ಸತ್ಯಾಗ್ರಹವನ್ನ ಅಂತ್ಯಗೊಳಿಸಿದ್ರು. ಈ ಹೋರಾಟದಲ್ಲಿ ನಿರಂತರವಾಗಿ ಹಿಂದಿನ ಜಿಲ್ಲಾ ಉಸ್ತುವಾರಿ ಸಚಿವರಾಗ್ಲಿ, ಸಂಬಂಧಪಟ್ಟ ಕೆಇಡಿಬಿಯ ಹಿರಿಯ ಅಧಿಕಾರಿಗಳಾಗ್ಲಿ, ಸರ್ಕಾರ ಹಂತದಾಗ್ಲಿ ಎಲ್ಲ ಹಂತದಲ್ಲೂ ಕೂಡ ಅನೇಕ ಚರ್ಚೆಗಳು, ಇದನ್ನ ಸೌಹಾರ್ದಯುತವಾಗಿ ರೈತರ ಸಮಸ್ಯೆಯನ್ನ ಪರಿಹರಿಸಬೇಕು ಅಂತೇಳಿ ಎಲ್ಲ ಪ್ರಯತ್ನಗಳು ನಿರಂತರವಾಗಿ ಅದು ಕೂಡ ಒಂದ್ ಕಡೆ ನಡೀತಾ ಇದೆ. ಇದರೆಲ್ಲದರ ಹಿನ್ನೆಲೆಯಲ್ಲಿ ಈಗ ಅಂತಿಮ, ನಾನಾಗ್ಲೇ ಹೇಳಿದಂತೆ, ಈಗ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಕೂಡ ಅಂತಿಮ ಘಟ್ಟ ತಲುಪಿರೋದ್ರಿಂದ ಈಗ ಮುಂದಿನ 2 ವಾರಗಳ ಒಳಗಡೆ ಆದಷ್ಟು ಶೀಘ್ರ ಇಲಾಖೆಯ ಮಟ್ಟದಲ್ಲಿ ಒಂದು ಸಭೆಯನ್ನ ಏರ್ಪಡಿಸ್ಲಿಕ್ಕೆ, ನಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡು ಅದಕ್ಕೆ ನೈಜವಾದ ಪರಿಹಾರವನ್ನ ಪಡ್ಕೊಳ್ಳೋದಕ್ಕೆ ಒಂದು ವೇದಿಕೆಯನ್ನ ಸಿದ್ಧ ಮಾಡಿಕೊಡಿ ಅನ್ನೋದು ಎಲ್ಲ ರೈತರ ಮನವಿ ಇದೆ. ಆ ಮನವಿಗೆ ಈಗಾಗಲೇ ಸರ್ಕಾರದ ಹಂತದಲ್ಲಿ, ಅಂದ್ರೆ ಇಲಾಖೆಯ ಹಂತದಲ್ಲಿ ನಾವು ಮಾತಾಡಿದ್ದೇವೆ. ಇಲಾಖೆಯ ಮುಖ್ಯಸ್ಥರು ಈಗ ಅದಕ್ಕೆ ಸ್ಪಂದಿಸಿದ್ದಾರೆ. ಆದಷ್ಟು ಶೀಘ್ರವಾಗಿ ಒಂದು ದಿನಾಂಕವನ್ನು ನಿಗದಿ ಮಾಡಿಕೊಡ್ತೇವೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಧರಣಿ ನಿರತ ರೈತ ಸಂಘದ ಮುಖಂಡ ಭಕ್ತರಹಳ್ಳಿ ಪ್ರತೀಶ್ ಮಾತನಾಡಿ, ಡಿಸಿ ಪ್ರಭುರವರ ಭರವಸೆ ಮೇಲೆ ನಾವು ಉಪವಾಸ ಸತ್ಯಾಗ್ರಹವನ್ನ ಅಂತ್ಯಗೊಳಿಸಿ ಎಂದಿನಂತೆ ಅನಿರ್ದಿಷ್ಟ ಧರಣಿ ಮುಂದುವರಿಸುತ್ತೇವೆ. 2 ವಾರದಲ್ಲಿ ಕೆಐಎಡಿಬಿ ಅಧಿಕಾರಿಗಳೊಂದಿಗೆ ನಿಗದಿಯಾಗುವ ಸಭೆಯಲ್ಲಿ ಏನು ತೀರ್ಮಾನವಾಗುತ್ತೋ ಆ ನಂತರ ನಮ್ಮ ಹೋರಾಟದ ಸ್ವರೂಪ ಬಗ್ಗೆ ತಿಳಿಸುತ್ತೇವೆ ಎಂದರು. ಇವತ್ತು ನಿನ್ನೆ ಸಂಜೆ ಅಪರ ಜಿಲ್ಲಾಧಿಕಾರಿಗಳು ಬಂದು ಇವತ್ತು ರೈತರು ಇಡೀ ವಿಶ್ವಕ್ಕೆ ಅನ್ನ ಹಾಕುವಂತ ರೈತರು ಉಪವಾಸ ಮಾಡೋದು ಒಳ್ಳೇದಲ್ಲ, ನೀವು ಈ ಉಪವಾಸ ಸತ್ಯಾಗ್ರಹವನ್ನ ಮೊಟಕುಗೊಳಿಸಿ ಅಂತ ಕೇಳಿದ್ರು. ಆದ್ರೆ ನಾವು ನಮ್ಗೆ ಸಂಬಂಧಪಟ್ಟ ಕೆಡಿಪಿ ಅಧಿಕಾರಿಗಳು ಬರಬೇಕು, ಜಿಲ್ಲಾಧಿಕಾರಿಗಳು ಬರ್ಬೇಕು ಅಂತ ಹೇಳಿದ್ವಿ. ಹಾಗಾಗಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಸ್ಥಳಕ್ಕೆ ಬಂದು ಇವತ್ತೇನು ನಿಮ್ಮ ಬೇಡಿಕೆ ಸರ್ಕಾರದಲ್ಲಿ ಇರ್ತಕ್ಕಂಥದ್ದು, ಈಗಾಗಲೇ ದರ ನಿಗದಿಯಾಗಿ 1 ತಿಂಗಳಾಗಿದೆ. ದರ ನಿಗದಿಯಂತೆ 6-1 ನೋಟಿಸ್ 150 ಜನರಿಗೆ ಇಶ್ಯೂ ಆಗಿದೆ. ಹಾಗಾಗಿ ನಿಮ್ ಸಮಸ್ಯೆಗಳು ಏನಿದ್ರು ಕೂಡ 2 ವಾರದೊಳಗಡೆ ಸಂಬಂಧಪಟ್ಟಂತ ಮೇಲಧಿಕಾರಿಗಳಿಗೆ ಮತ್ತೆ ಸಚಿವರಿಗೆ ತಿಳಿಸ್ತೀವಿ. ಆವತ್ತು ನೀವು ಮುಕ್ತವಾಗಿ ಮಾತಾಡಿ ಇದಕ್ಕೊಂದು ತಾರ್ಕಿಕ ಅಂತ ಆಗ್ತೀವಿ ಅಂತಕ್ಕಂಥ ಭರವಸೆಯನ್ನ ಮಾನ್ಯ ಜಿಲ್ಲಾಧಿಕಾರಿ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಈ ಒಂದು ನಿರಾಹಾರ ಉಪವಾಸ ಸತ್ಯಾಗ್ರಹವನ್ನ ಕೈಬಿಟ್ಟಿದ್ದೀವಿ. ಅನಿರ್ದಿಷ್ಟ ಧರಣಿಯನ್ನ ಮುಂದೂಡ್ತಾ ಇದ್ದೀವಿ. ಅನಿರ್ದಿಷ್ಟ ಧರಣಿಯನ್ನ ಅದು ಅದೇ ರೀತಿ ಮುಂದುವರಿತದೆ. ಉಪವಾಸ ಸತ್ಯಾಗ್ರಹದ ಪ್ರತಿಭಟನೆಯಲ್ಲಿ ಈಧರೆ ಪ್ರಕಾಶ್, ರಾಮಾಂಜಿನಪ್ಪ, ರಮೇಶ್, ಕೃಷ್ಣಪ್ಪ ಇತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.